ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಆಕಾಶ್ ಪಾಟೀಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ DSC 10 ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದು. ಈ ಒಂದು DSC 10ನಲ್ಲಿ ಏನಪ್ಪಾ ಅಂತಂದ್ರೆ ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದ್ರೆ ನಾವು 5ನೇ ಅಧ್ಯಾಯದಲ್ಲಿ ಯಾವ ರೀತಿಯಾದಂಥ 2 ಅಂಕ 5 ಅಂಕ 10 ಅಂಕದ ಪ್ರಶ್ನೆಗಳು ಬರ್ತಾವ ಅಂತಕ್ಕಂಥ ನೋಡಿದೆವು. ಇವತ್ತೇನಪ್ಪಾ ಅಂತಂದ್ರೆ 6ನೇ ಅಧ್ಯಾಯವಾದಂತಹ ರಾಜಕೀಯ ಪಕ್ಷಗಳು ಮತ್ತು ಒತ್ತಡ ಗುಂಪುಗಳನ್ನೇನಪ್ಪಾ ಅಂತಂದ್ರೆ 2 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು ಹಾಗೂ 10 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತಕ್ಕಂಥದ್ದು ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ 2 ಅಂಕದ ಪ್ರಶ್ನೆಗಳಲ್ಲಿ ರಾಜಕೀಯ ಪಕ್ಷ ಎಂದರೇನು? 2 ರಾಜಕೀಯ ಪಕ್ಷವನ್ನು ವ್ಯಾಖ್ಯಾನಿಸಿರಿ. 3 ರಾಜಕೀಯ ಪಕ್ಷದ 3 ಲಕ್ಷಣಗಳನ್ನು ಬರೆಯಿರಿ. 4 ಏಕಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ನೀಡಿ. 5 ದ್ವಿಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. 6 ಬಹುಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. 7 ಒತ್ತಡ ಗುಂಪಿನ ಅರ್ಥವನ್ನು ಬರೆಯಿರಿ. 8 ಒತ್ತಡ ಗುಂಪನ್ನು ವ್ಯಾಖ್ಯಾನಿಸಿರಿ ಅಂತಕ್ಕಂಥದ್ದು. 9 ಯಾವುದಾದರೂ 4 ಒತ್ತಡ ಗುಂಪುಗಳನ್ನು ಹೆಸರಿಸಿರಿ. 10 ಒತ್ತಡ ಗುಂಪಿನ 3 ಲಕ್ಷಣಗಳನ್ನು ಬರೆಯಿರಿ ಅಂತಕ್ಕಂಥ ಈ ಒಂದು 10 ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ 2 ಅಂಕದ ಪ್ರಶ್ನೆಗಳಾಗಿರ್ತವೆ. ಇನ್ನು 5 ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ ರಾಜಕೀಯ ಪಕ್ಷಗಳನ್ನು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. 2 ದ್ವಿಪಕ್ಷ ಪದ್ಧತಿಯನ್ನು ಚರ್ಚಿಸಿರಿ. 3 ಬಹುಪಕ್ಷ ಪದ್ಧತಿಯನ್ನು ವಿವರಿಸಿರಿ. ಒತ್ತಡ ಗುಂಪಿನ ಲಕ್ಷಣಗಳನ್ನು ಪರಿಶೀಲಿಸಿರಿ ಅಂತಕ್ಕಂಥದ್ದು. ಇನ್ನು 10 ಅಂಕದ ಪ್ರಶ್ನೆ ನೋಡೋದಾದ್ರೆ ರಾಜಕೀಯ ಪಕ್ಷ ಪದ್ಧತಿಯ ವರ್ಗೀಕರಣವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. 2 ಒತ್ತಡ ಗುಂಪುಗಳ ಪಾತ್ರವನ್ನು ಚರ್ಚಿಸಿರಿ ಅಂತಕ್ಕಂಥ ಈ ಒಂದು 2 ಅಂಕ 5 ಅಂಕ 10 ಅಂಕದ ಪ್ರಶ್ನೆಗಳೇನಪ್ಪಾ ಅಂತಂದ್ರೆ 6ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು ಮತ್ತು ಒತ್ತಡ ಗುಂಪುಗಳಲ್ಲಿ ಬರುವಂತಹ ಪ್ರಶ್ನೆಗಳಾಗಿರ್ತವೆ. ಇಷ್ಟೇನಂದ್ರೆ ಈ ತೌಲನಿಕ ಸರ್ಕಾರ ಮತ್ತು ರಾಜಕೀಯ DSC 10ನಲ್ಲಿ ಬರುವಂತಹ ಪ್ರಶ್ನೆಗಳಾಗಿರ್ತವೆ. ಇಷ್ಟು ಇವತ್ತಿನ ಕ್ಲಾಸ್ನಲ್ಲಿ ಇರುವಂತಹ ಮಾಹಿತಿ. ಇದೇ ರೀತಿ ಪ್ರತಿದಿನ ವಿಡಿಯೋ ನೋಡಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ತಿಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕುವ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದು ಮತ್ತೆ ಮುಂದಿನ ಭಾಗದಲ್ಲಿ ಮುಂದಿನ ಅಧ್ಯಾಯದೊಂದಿಗೆ ಬರೋಣ. ಧನ್ಯವಾದಗಳು.